ಪ್ರಜಾಕೀಯ ಪಕ್ಷ 2028ರಲ್ಲಿ ಜನಗಳಿಗೆ ತಲುಪಿ ಯಾವ ರೀತಿ ಗೇಮ್ ಪ್ಲಾನ್ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಥಾಟ್ ಏನಾದರೂ ಹುಟ್ಟಿದೆಯಾ ಸರ್? ಹೇಗಿದೆ ವೈ ಯು ಆರ್ ಆಸ್ಕಿಂಗ್ ಮೀ ಕ್ವಶನ್? ಅವ್ರು ಯಾಕೆ ಆಕ್ಟರ್ ಜಾಬ್ನ ಬಿಟ್ಟು ಯಾಕೆ ಆಚೆ ಬರ್ತಾ ಇಲ್ಲ? ಅವ್ರು ಒಂದ್ ನಿಮಿಷ, ನಾನು ನಿಮ್ಮನ್ನ ಇನ್ನೂ ಒಂದು ಕೇಳ್ತೀನಿ. ಎಲ್ಲ ಕೆಲಸ ಮಾಡ್ತಿದ್ರೆ ಕೆಲಸ ಬಿಟ್ಬಿಟ್ಟು ಬನ್ರಿ ಪ್ರಜಾಕೀಯಕ್ಕೆ ಅಂತೀನಿ, ಮಾಡ್ತೀರಾ? ಅದೇ ಸರ್, ಜಸ್ಟ್ ಲೈಕ್ ವಿಜಯ್, ವೈ ವಿತೌಟ್ ಎಕ್ಸಾಂಪಲ್ ಕಾಂಟ್ ವಿ ಟಾಕ್? ಪೀಪಲ್ ಆರ್ ಜಸ್ಟ್ ಥಿಂಕಿಂಗ್ ಯು ಕ್ರಿಯೇಟ್ ಅ ಮಾಡೆಲ್ ಫಸ್ಟ್, ನಾವು ಜಾಯ್ನ್ ಆಗ್ತೀವಿ ಅನ್ನೋ ತರ ಇದಾರೆ ಆಕ್ಚುಲಿ. ಈ ಸಾಮಾನ್ಯ ಜ್ಞಾನ ಇಲ್ದೇ ಇರೋರು ನಾನು ಏನ್ ಹೇಳಿ? ನಾನು ಅದನ್ನೇ ಕೇಳ್ತೀನಿ, ಜಸ್ಟ್ ಯು ಕ್ರಿಯೇಟ್ ಎ ಮಾಡೆಲ್, ದೆನ್ ಐ ವಿಲ್ ಜಂಪ್. ಸರ್, ಈಗ ನೀವು ಗೆದ್ದಿದ್ದೀರಾ ಅಂತ ಅನ್ಕೊಳ್ಳೋಣ ಸರ್. ನಾನು ನಿಮ್ಮನ್ನೆಲ್ಲ ಬೆಗ್ ಮಾಡಿ ನಾನು ಗೆಲ್ಲಕ್ಕೆ ನನಗೆ ಅದು ಗೆಲುವಲ್ಲ. ಅದು ನನಗೆ ಯಾವ ಗುರಿನೂ ಇಲ್ಲ ಇಲ್ಲಿ. ನಾನು ಎಷ್ಟು 7 ರೀತಿಯಿಂದ ಹೇಳ್ತಿದ್ದೀನಿ, ಅಲ್ಲಪ್ಪ ಅದು ಗೆಲುವಲ್ಲಯ್ಯ, ಅದು ಒಂದು ಕೆಲಸ ಕೊಡೋದದು. ಸರ್, ಕೆಲಸ ಕೊಡೋದಕ್ಕೆ ಒಂದು ನಂಬಿಕೆ ಕ್ರಿಯೇಟ್ ಆಗ್ಬೇಕಲ್ಲ ಸರ್. ನೀವು ನಂಬಕ್ ರೆಡಿ ಇಲ್ಲ, ಓಕೆನಾ? ಬೇರೆಯವ್ರನ್ನೂ ನಂಬಕ್ ರೆಡಿ ಇಲ್ಲ. ಅಟ್ಲೀಸ್ಟ್ ಅವಾಗ ನಿಮ್ದೊಂದು ಸ್ಟ್ಯಾಂಡ್ ಏನು ಅಂತ ನೀವು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರಿ. ಬಟ್ ನೀವೀಗ ಒಂದು ಪಕ್ಷದ ಮೂಲಕ ಒಂದು ಗಟ್ಟಿ ವಿಚಾರಗಳನ್ನು ಹೇಳಕ್ ಶುರು ಮಾಡಿದಾಗ ನೀವೇನು ಸ್ಟ್ಯಾಂಡ್ ತಗೋತಾ ಇಲ್ಲ. ಹೇಳಿ, ಒಂದ್ ನಿಮಿಷ, ನಾನು ಯಾರ್ದೋ ಒಪಿನಿಯನ್ ಕೇಳಿ ನಾನು ಮಾಡಿಲ್ಲ. ಅಟ್ಲೀಸ್ಟ್ ನನಗೊಂದು ಒಪಿನಿಯನ್ ಇದೆ, ನಿಮ್ಗೊಂದು ಒಪಿನಿಯನ್ ಇದೆಯಾ? ಹೋಗ್ಲಿ. ನೀವು ಇನ್ವಾಲ್ವ್ ಆಗಿ, ನೀವು ಪ್ರಜೆಗಳೇ ನಾಯಕರು, ಇಲ್ಲಿ ಪ್ರಜೆಗಳೇ ರಾಜರು ಅನ್ನುವಂತಹ ವಿಷಯ ನೀವು ಸಿನಿಮಾದಲ್ಲಿ ಹೇಳಿದಾಗ ತಲುಪಿದೆ ಜನಗಳಿಗೆ. ಬಹಳಷ್ಟು ಜನಕ್ಕೆ ಅದು ಇಷ್ಟಪಟ್ಟಿದ್ದಾರೆ, ತಲುಪಿದೆ, ಎಲ್ಲವೂ ಆಗಿದೆ. ರಿಯಲ್ ಲೈಫ್ ಅಂತ ಬಂದಾಗ ಯಾಕೆ ಜನಗಳಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ ರೆಡಿ ಇಲ್ಲ? ಯಾರು ಏನಾರು ಹೇಳಿದ್ರೆ ಅದ್ರ ಮೇಲೆ ನಿಮ್ದು ಡಿಪೆಂಡೆಂಟ್. ಯಾಕೆ ನಿಮ್ಗೆ ದೇವ್ರು ಇದು ಕೊಟ್ಟಿಲ್ವಾ? ತರ್ಕ ಮಾಡ್ಬೋದಲ್ಲ, ಕರೆಕ್ಟಾ ತಪ್ಪಾ ಸರಿನಾ? ಸರ್, ಈಗ 2028ಗೆ ನೀವು ಕೂಡ ನಿಲ್ತಿದ್ದೀರಾ ಹೇಗೆ? ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಅವಶ್ಯಕ ಇರುವಂಥ ಮಕ್ಕಳುಗಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂಥ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸ್ಬೇಕು ಅಂತ ಮನಸ್ಸಿದ್ದೀವಿ, ಕೆಳಗಡೆ ಕಾಣ್ತಿರುವಂಥ ನಂಬರ್ಗೆ ಸಂಪರ್ಕಿಸಿ.